प्रधानमंत्री नरेंद्र मोदी ने अपने रेडियो कार्यक्रम मन की बात के जरिए लोगों से बात की। इस दौरान उन्होंने प्राकृतिक आपदाओं का जिक्र किया। उन्होंने बारिश, बाढ़ और भूस्खलन से काफी तबाही हुई है। हर पीड़ित का दर्द हम सभी का दर्द है। हर कोई पीड़ितों की मदद के लिए हर संभव मदद कर रहा। प्रधानमंत्री नरेंद्र मोदी ने अपने रेडियो कार्यक्रम मन की बात के जरिए रविवार यानी 31 अगस्त को लोगों से बात की। इस दौरान उन्होंने प्राकृतिक आपदाओं का जिक्र किया। उन्होंने बारिश, बाढ़ और भूस्खलन से काफी तबाही हुई है। हर पीड़ित का दर्द हम सभी का दर्द है। हर कोई पीड़ितों की मदद के लिए हर संभव मदद कर रहा। जिन परिवारों ने अपने प्रियजन खोए, उनका दर्द हम सबका दर्द। उन्होंने कहा कि मेरे प्यारे देशवासियों, नमस्कार। मॉनसून के इस मौसम में प्राकृतिक आपदाएं देश की कसौटी कर रही हैं। पिछले कुछ हफ्तों में हमने बाढ़, भूस्खलन का बड़ा कहर देखा। कहीं घर उजड़ गए, कहीं खेत डूब गए, कहीं परिवार उजड़ गए। पानी के तेज बहाव में कहीं पुल बह गए, सड़कें बह गई। इन घटनाओं ने हर हिंदुस्तानी को दुखी किया है। जिन परिवारों ने अपने प्रियजन खोए, उनका दर्द हम सबका दर्द है। जहां भी संकट आया, वहां के लोगों को बचाने के लिए हमारे एनडीआरएफ, एसडीआरएफ के जवान, अन्य सुरक्षा बल हर कोई दिन रात जुटे हैं। जवानों के तकनीकी का सहारा भी लिया है। थर्मल कैमरे, लाइव डिटेक्टर, खोजी कुत्ते और ड्रोन से निगरानी, ऐसे अनेक अत्याधुनिक संसाधनों की मदद से लोगों को बचाने का प्रयास किया जा रहा है। ನನ್ನ ಪ್ರೀತಿಯ ದೇಶವಾಸಿಗಳೇ, ನಮಸ್ಕಾರ. ಈ ಮಾನ್ಸೂನ್ ಋತುವಿನಲ್ಲಿ ನೈಸರ್ಗಿಕ ವಿಕೋಪಗಳು ದೇಶವನ್ನು ಪರೀಕ್ಷಿಸುತ್ತಿವೆ. ಕಳೆದ ಕೆಲವು ವಾರಗಳಲ್ಲಿ ನಾವು ಪ್ರವಾಹ ಮತ್ತು ಭೂಕುಸಿತದ ದೊಡ್ಡ ಅನಾಹುತವನ್ನು ನೋಡಿದ್ದೇವೆ. ಕೆಲವೆಡೆ ಮನೆಗಳು ನಾಶವಾದವು, ಕೆಲವೆಡೆ ಹೊಲ ಗದ್ದೆಗಳು ಮುಳುಗಿದವು, ಕುಟುಂಬಗಳೇ ನಾಶವಾದವು. ನೀರಿನ ರಭಸಕ್ಕೆ ಕೆಲವೆಡೆ ಸೇತುವೆಗಳು ಕೊಚ್ಚಿ ಹೋದವು, ರಸ್ತೆಗಳು ಕೊಚ್ಚಿ ಹೋದವು. ಜನರ ಜೀವನ ಸಂಕಷ್ಟಕ್ಕೆ ಸಿಲುಕಿತು. ಈ ಘಟನೆಗಳು ಪ್ರತಿಯೊಬ್ಬ ಭಾರತೀಯನಿಗೂ ದುಃಖ ತಂದಿವೆ. ತಮ್ಮ ಪ್ರೀತಿಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳ ನೋವು ನಮ್ಮೆಲ್ಲರ ನೋವಾಗಿದೆ. ಎದುರಾದ ಕಡೆಗಳೆಲ್ಲ ಅಲ್ಲಿನ ಜನರನ್ನು ಉಳಿಸಲು ನಮ್ಮ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಯೋಧರು, ಇತರ ಭದ್ರತಾ ಪಡೆಗಳು ಪ್ರತಿಯೊಬ್ಬರು ಹಗಲಿರುಳು ಶ್ರಮಿಸಿದ್ದಾರೆ. ಯೋಧರು ತಂತ್ರಜ್ಞಾನದ ಸಹಾಯವನ್ನು ಪಡೆದಿದ್ದಾರೆ. ಥರ್ಮಲ್ ಕ್ಯಾಮೆರಾಗಳು, ಲೈವ್ ಡಿಟೆಕ್ಟರ್ಗಳು, ಸ್ನಿಫರ್ ಡಾಗ್ಗಳು ಮತ್ತು ಡ್ರೋನ್ ಸರ್ವೇಲೆನ್ಸ್ ಇಂತಹ ಅನೇಕ ಆಧುನಿಕ ಸಂಪನ್ಮೂಲಗಳ ಸಹಾಯದಿಂದ ಪರಿಹಾರ ಕಾರ್ಯವನ್ನು ಚುರುಕುಗೊಳಿಸಲು ಸಂಪೂರ್ಣ ಪ್ರಯತ್ನಗಳನ್ನು ಮಾಡಲಾಯಿತು. ಈ ಸಮಯದಲ್ಲಿ ಹೆಲಿಕಾಪ್ಟರ್ ಮೂಲಕ ಪರಿಹಾರ ಸಾಮಗ್ರಿಗಳನ್ನು ತಲುಪಿಸಲಾಯಿತು. ಗಾಯಾಳುಗಳನ್ನು ಏರ್ಲಿಫ್ಟ್ ಮಾಡಲಾಯಿತು. ವಿಪತ್ತಿನ ಸಮಯದಲ್ಲಿ ಸೇನೆಯು ಓರ್ವ ಸಹಾಯಕನಂತೆ ಮುಂದೆ ಬಂದಿತು. ಅಲ್ಲಿನ ಸ್ಥಳೀಯ ಜನರು, ಸಮಾಜ ಸೇವಕರು, ವೈದ್ಯರು, ಆಡಳಿತ ವ್ಯವಸ್ಥೆ, ಹೀಗೆ ಈ ಸಂಕಷ್ಟದ ಸಮಯದಲ್ಲಿ ಎಲ್ಲರೂ ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡಿದರು. ಈ ಕಷ್ಟದ ಸಮಯದಲ್ಲಿ ಮಾನವೀಯತೆಯನ್ನು ಎಲ್ಲಕ್ಕಿಂತ ಮಿಗಿಲಾಗಿ ಇಟ್ಟುಕೊಂಡ ಪ್ರತಿಯೊಬ್ಬ ನಾಗರಿಕನಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದ ಹೇಳುತ್ತೇನೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಪ್ರವಾಹ ಮತ್ತು ಮಳೆಯ ಈ ವಿನಾಶದ ನಡುವೆಯೂ ಎರಡು ವಿಶೇಷ ಸಾಧನೆಗಳನ್ನು ಜಮ್ಮು ಮತ್ತು ಕಾಶ್ಮೀರವು ಸಾಧಿಸಿದೆ. ಇವುಗಳ ಬಗ್ಗೆ ಬಹಳಷ್ಟು ಜನರಿಗೆ ತಿಳಿದಿಲ್ಲ. ಆದರೆ ಆ ಸಾಧನೆಗಳ ಬಗ್ಗೆ ತಿಳಿದಾಗ ನಿಮಗೆ ಬಹಳ ಸಂತೋಷವಾಗುತ್ತದೆ. ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದ ಒಂದು ಕ್ರೀಡಾಂಗಣದಲ್ಲಿ ದಾಖಲೆ ಸಂಖ್ಯೆಯಲ್ಲಿ ಜನರು ಸೇರಿದ್ದರು. ಇಲ್ಲಿ ಪುಲ್ವಾಮಾದ ಮೊದಲ ಡೇ ನೈಟ್ ಕ್ರಿಕೆಟ್ ಪಂದ್ಯ ನಡೆಯಿತು. ಹಿಂದೆ ಇದು ಅಸಾಧ್ಯವಾಗಿತ್ತು. ಆದರೆ ಈಗ ನನ್ನ ದೇಶ ಬದಲಾಗುತ್ತಿದೆ. ಈ ಪಂದ್ಯವು ರಾಯಲ್ ಪ್ರೀಮಿಯರ್ ಲೀಗ್ನ ಭಾಗವಾಗಿದೆ. ಇದರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ವಿವಿಧ ತಂಡಗಳು ಆಡುತ್ತಿವೆ. ಬಹಳಷ್ಟು ಜನರು, ಅದರಲ್ಲೂ ಯುವಕರು, ಪುಲ್ವಾಮಾದಲ್ಲಿ ರಾತ್ರಿ ಹೊತ್ತು ಸಾವಿರಾರು ಸಂಖ್ಯೆಯಲ್ಲಿ ಕ್ರಿಕೆಟ್ ಅನ್ನು ಆನಂದಿಸುತ್ತಿದ್ದಾರೆ. ಈ ದೃಶ್ಯ ನಿಜಕ್ಕೂ ಕಣ್ಮನ ಸೆಳೆಯಿತು. ಸ್ನೇಹಿತರೆ, ಗಮನ ಸೆಳೆದ ಎರಡನೇ ಆಯೋಜನೆ ಎಂದರೆ ದೇಶದಲ್ಲಿ ನಡೆದ ಮೊದಲ ಖೇಲೋ ಇಂಡಿಯಾ ಜಲ ಕ್ರೀಡಾ ಉತ್ಸವ, ಮತ್ತು ಅದು ಕೂಡ ಶ್ರೀನಗರದ ದಾಲ್ ಸರೋವರದಲ್ಲಿ ನಡೆಯಿತು. ನಿಜವಾಗಿಯೂ ಇಂತಹ ಉತ್ಸವವನ್ನು ಆಯೋಜಿಸಲು ಇದು ಎಂತಹ ವಿಶೇಷ ಸ್ಥಳ.
ಇದರ ಉದ್ದೇಶ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜಲ ಕ್ರೀಡೆಗಳನ್ನು ಇನ್ನಷ್ಟು ಜನಪ್ರಿಯಗೊಳಿಸುವುದಾಗಿದೆ. ಭಾರತದಾದ್ಯಂತ 800ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸಿದ್ದರು. ಮಹಿಳಾ ಕ್ರೀಡಾಪಟುಗಳು ಕೂಡ ಹಿಂದುಳಿದಿರಲಿಲ್ಲ. ಮಹಿಳೆಯರ ಭಾಗವಹಿಸುವಿಕೆಯು ಬಹುತೇಕ ಪುರುಷರಿಗೆ ಸಮಾನವಾಗಿತ್ತು. ಇದರಲ್ಲಿ ಭಾಗವಹಿಸಿದ ಎಲ್ಲ ಆಟಗಾರರಿಗೂ ನಾನು ಅಭಿನಂದನೆ ಸಲ್ಲಿಸಲು ಬಯಸುತ್ತೇನೆ. ಅತಿ ಹೆಚ್ಚು ಪದಕಗಳನ್ನು ಗೆದ್ದ ಮಧ್ಯಪ್ರದೇಶಕ್ಕೆ ವಿಶೇಷ ಅಭಿನಂದನೆಗಳು. ನಂತರದ ಸ್ಥಾನದಲ್ಲಿ ಹರಿಯಾಣ ಮತ್ತು ಒಡಿಶಾ ಇವೆ. ಜಮ್ಮು ಮತ್ತು ಕಾಶ್ಮೀರದ ಸರ್ಕಾರ ಮತ್ತು ಅಲ್ಲಿನ ಜನರ ಆತ್ಮೀಯತೆ ಮತ್ತು ಆತಿಥ್ಯವನ್ನು ನಾನು ಮನಸಾರೆ ಶ್ಲಾಘಿಸುತ್ತೇನೆ. ಸ್ನೇಹಿತರೆ, ಈ ಆಯೋಜನೆಗೆ ಸಂಬಂಧಿಸಿದ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇದರಲ್ಲಿ ಭಾಗವಹಿಸಿದ ಇಬ್ಬರು ಆಟಗಾರರೊಂದಿಗೆ ಮಾತನಾಡಲು ನಾನು ಯೋಚಿಸಿದೆ. ಅವರಲ್ಲಿ ಒಬ್ಬರು ಒಡಿಶಾದ ರಶ್ಮಿತಾ ಸಾಹು ಮತ್ತು ಇನ್ನೊಬ್ಬರು ಶ್ರೀನಗರದ ಮೊಹ್ಸಿನ್ ಅಲಿ. ಅವರು ಏನು ಹೇಳುತ್ತಾರೆಂದು ಕೇಳೋಣ. ರಶ್ಮಿತಾ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಜೈ ಜಗನ್ನಾಥ. ಜೈ ಜಗನ್ನಾಥ್ ಸರ್. ರಶ್ಮಿತಾ ಅವರೇ, ಮೊದಲನೆಯದಾಗಿ ಕ್ರೀಡಾ ಜಗತ್ತಿನಲ್ಲಿ ನೀವು ಸಾಧಿಸಿರುವ ಯಶಸ್ಸಿಗೆ ನಿಮಗೆ ಅಭಿನಂದನೆಗಳು. ಧನ್ಯವಾದಗಳು ಸರ್. ರಶ್ಮಿತಾ, ನಮ್ಮ ಕೇಳುಗರಿಗೆ ನಿಮ್ಮ ಬಗ್ಗೆ ಮತ್ತು ನಿಮ್ಮ ಕ್ರೀಡಾ ಪ್ರಯಾಣದ ಬಗ್ಗೆ ತಿಳಿಯುವ ಉತ್ಸಾಹವಿದೆ. ನಾನು ಕೂಡ ತುಂಬ ಉತ್ಸುಕನಾಗಿದ್ದೇನೆ, ಹೇಳಿ. ಸರ್, ನಾನು ರಶ್ಮಿತಾ ಸಾಹು, ಒಡಿಶಾ ರಾಜ್ಯದವಳು ಮತ್ತು ನಾನು ಕ್ಯಾನೋಯಿಂಗ್ ಆಟಗಾರ್ತಿ. ನಾನು 2017ರಲ್ಲಿ ಕ್ರೀಡೆಗಳಿಗೆ ಸೇರಿದೆ. ಕ್ಯಾನೋಯಿಂಗ್ ಶುರು ಮಾಡಿದೆ ಮತ್ತು ನಾನು ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಮತ್ತು ರಾಷ್ಟ್ರೀಯ ಕ್ರೀಡೆಗಳಲ್ಲಿ ಭಾಗವಹಿಸಿದ್ದೇನೆ. ಸರ್, ನನ್ನ ಬಳಿ 41 ಪದಕಗಳಿವೆ. 13 ಚಿನ್ನ, 14 ಬೆಳ್ಳಿ ಮತ್ತು 14 ಕಂಚಿನ ಪದಕಗಳು ಸರ್. ಈ ಕ್ರೀಡೆಯಲ್ಲಿ ನಿಮಗೆ ಆಸಕ್ತಿ ಹೇಗೆ ಹುಟ್ಟಿತು? ನಿಮ್ಮನ್ನು ಈ ಕಡೆಗೆ ಮೊದಲು ಪ್ರೇರೇಪಿಸಿದವರು ಯಾರು? ನಿಮ್ಮ ಕುಟುಂಬದಲ್ಲಿ ಕ್ರೀಡಾ ವಾತಾವರಣ ಇದೆಯೇ? ಇಲ್ಲ ಸರ್, ಅಲ್ಲಿ ನಾನು ಬಂದ ಹಳ್ಳಿಯಲ್ಲಿ ಕ್ರೀಡೆಗೆ ಯಾವುದೇ ಅವಕಾಶ ಇರಲಿಲ್ಲ. ಇಲ್ಲಿ ನದಿಯಲ್ಲಿ ದೋಣಿ ವಿಹಾರ ನಡೀತಿತ್ತು. ಹಾಗಾಗಿ ನಾನು ಈಜಲು ಹೋಗಿದ್ದೆ. ಹಾಗೆ ನಾನು ಮತ್ತು ನನ್ನ ಸ್ನೇಹಿತರು ಈಜಾಡುತ್ತಿದ್ದಾಗ ಒಂದು ಕ್ಯಾನೋಯಿಂಗ್ ಕಯಾಕಿಂಗ್ ದೋಣಿ ಹೋಯಿತು. ಅದರ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ. ಆಗ ನಾನು ನನ್ನ ಸ್ನೇಹಿತೆಯನ್ನು ಕೇಳಿದೆ ಇದೇನು ಅಂತ. ಆಗ ನನ್ನ ಸ್ನೇಹಿತೆ ಹೇಳಿದಳು, ಜಗತ್ಪುರದಲ್ಲಿ ಸ್ಪೋರ್ಟ್ಸ್ ಸೆಂಟರ್ ಇದೆ, ಅಲ್ಲಿ ಆಟಗಳನ್ನು ಆಡಿಸ್ತಾರೆ, ನಾನು ಅಲ್ಲಿಗೆ ಹೋಗ್ತಿದ್ದೀನಿ ಅಂತ. ನನಗೆ ಅದು ತುಂಬ ಆಸಕ್ತಿದಾಯಕ ಅನಿಸಿತು. ಹಾಗಾಗಿ ಇದೇನು ಅಂತ ನನಗೆ ಗೊತ್ತೇ ಇರಲಿಲ್ಲ. ಇದರ ಜೊತೆ ಮಕ್ಕಳು ನೀರಿನಲ್ಲಿ ಹೇಗೆ ಆಡ್ತಾರೆ, ಬೋಟಿಂಗ್, ನನಗೂ ಹೋಗಬೇಕು ಅನ್ನಿಸ್ತಿದೆ. ಹೇಗೆ ಹೋಗೋದಂತ ನಾನು ಅವಳನ್ನು ಕೇಳಿದೆ. ಆಗ ಅವಳು ಅಲ್ಲಿಗೆ ಹೋಗಿ ಮಾತಾಡು ಅಂದಳು. ಆಮೇಲೆ ನಾನು ತಕ್ಷಣ ಮನೆಗೆ ಹೋಗಿ, ಅಪ್ಪ ನಾನು ಹೋಗಬೇಕು ಅಂದೆ. ಆಮೇಲೆ ಅವರು ಸರಿ ಅಮ್ಮ ಅಂತ ಕರ್ಕೊಂಡು ಬಂದರು. ಟ್ರಯಲ್ ಸಮಯದಲ್ಲಿ ಇರಲಿಲ್ಲ. ಆಗ ತರಬೇತುದಾರರು ಟ್ರಯಲ್ ಫೆಬ್ರವರಿಯಲ್ಲಿ ಇರುತ್ತೆ, ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ನಡೆಯುವ ಟ್ರಯಲ್ ಸಮಯದಲ್ಲಿ ನೀವು ಬನ್ನಿ ಅಂತ ಹೇಳಿದರು. ಆಮೇಲೆ ನಾನು ಟ್ರಯಲ್ ಸಮಯದಲ್ಲಿ ಬಂದೆ. ಸರಿ ರಶ್ಮಿತಾ, ಕಾಶ್ಮೀರದಲ್ಲಿ ನಡೆದ ಖೇಲೋ ಇಂಡಿಯಾ ಜಲಕ್ರೀಡಾ ಉತ್ಸವದಲ್ಲಿ ನಿಮ್ಮ ಸ್ವಂತ ಅನುಭವ ಹೇಗಿತ್ತು? ನೀವು ಕಾಶ್ಮೀರಕ್ಕೆ ಹೋಗಿದ್ದು ಅದೇ ಮೊದಲ? ಹೌದು ಸರ್, ನಾನು ಕಾಶ್ಮೀರಕ್ಕೆ ಹೋಗಿದ್ದು ಅದೇ ಮೊದಲು. ನಮಗಾಗಿ ಅಲ್ಲಿ ಮೊದಲ ಖೇಲೋ ಇಂಡಿಯಾ ಜಲಕ್ರೀಡಾ ಉತ್ಸವವನ್ನು ಆಯೋಜಿಸಲಾಗಿತ್ತು. ಅದರಲ್ಲಿ ನನ್ನ 2 ಇವೆಂಟ್ಗಳಿದ್ದವು. ಸಿಂಗಲ್ಸ್ 200 ಮೀಟರ್ ಮತ್ತು ಡಬಲ್ಸ್ 500 ಮೀಟರ್ ಮತ್ತು ಎರಡರಲ್ಲೂ ನಾನು ಚಿನ್ನದ ಪದಕವನ್ನು ಗೆದ್ದಿದ್ದೇನೆ ಸರ್. ಅರೆ ವಾವ್, ಎರಡರಲ್ಲೂ ಗೆದ್ದಿದ್ದೀರಾ? ಹೌದು ಸರ್. ತುಂಬ ಹೃದಯದ ಅಭಿನಂದನೆಗಳು. ಧನ್ಯವಾದಗಳು ಸರ್. ಸರಿ ರಶ್ಮಿತಾ, ಜಲಕ್ರೀಡೆಗಳನ್ನು ಬಿಟ್ಟು ನಿಮಗೆ ಬೇರೆ ಯಾವ ಹವ್ಯಾಸಗಳಿವೆ? ಹ್ಞೂ ಸರ್, ಜಲ ಕ್ರೀಡೆಗಳನ್ನು ಬಿಟ್ಟು ನನಗೆ ಕ್ರೀಡೆಗಳಲ್ಲಿ ರನ್ನಿಂಗ್ ತುಂಬ ಇಷ್ಟ. ಊರಿಗೆ ಯಾವಾಗೆಲ್ಲ ನಾನು ರಜೆಗೆ ಅಂತ ಹೋಗ್ತೀನೋ ಆಗ ನಾನು ರನ್ನಿಂಗ್ಗೆ ಹೋಗ್ತೀನಿ. ನನ್ನ ಹಳೆಯ ಮೈದಾನ ಇದೆ, ಅಲ್ಲಿ ನಾನು ಮೊದಲು ಸ್ವಲ್ಪ ಫುಟ್ಬಾಲ್ ಆಡೋಕೆ ಕಲ್ತಿದ್ದೆ. ಹಾಗಾಗಿ ಅಲ್ಲಿಗೆ ಹೋದಾಗೆಲ್ಲ ನಾನು ತುಂಬ ಓಡ್ತಾ ಇದ್ದೆ. ಮತ್ತೆ ನಾನು ಫುಟ್ಬಾಲ್ ಕೂಡ ಆಡ್ತೀನಿ ಸರ್, ಸ್ವಲ್ಪ. ಅಂದರೆ ಆಟ ನಿಮ್ಮ ರಕ್ತದಲ್ಲೇ ಇದೆಯಾ? ಹೌದು ಸರ್, ನಾನು ಶಾಲೆಯಲ್ಲಿದ್ದಾಗ 1ರಿಂದ 10ನೇ ತರಗತಿಯವರೆಗೆ ಯಾವುದಲ್ಲೇ ಭಾಗವಹಿಸಿದ್ರು ಎಲ್ಲದರಲ್ಲೂ ನಾನು ಮೊದಲು ಬರ್ತಿದ್ದೆ, ಚಾಂಪಿಯನ್ ಆಗ್ತಿದ್ದೆ ಸರ್. ರಶ್ಮಿತಾ, ನಿಮ್ಮ ಹಾಗೆ ಆಟಗಳಲ್ಲಿ ಮುಂದೆ ಬರಲು ಬಯಸುವವರಿಗೆ ನೀವು ಏನಾದರೂ ಸಂದೇಶ ಕೊಡಬೇಕೆಂದರೆ ಏನು ಕೊಡುತ್ತೀರಿ?